ತಾವು ಯಾವ ಪಕ್ಷನ ಬೆಂಬಲಿಸ್ತೀರಿ? ಕಾಂಗ್ರೆಸ್ ಪಕ್ಷನ ಬೆಂಬಲಿಸ್ತೀವಿ ಸರ್. ಕಾಂಗ್ರೆಸ್ ಪಕ್ಷದಿಂದ ತಮಗೇನು ಉಪಯೋಗಗಳೇನು? ಕಾಂಗ್ರೆಸ್ ಪಕ್ಷದಿಂದ ಕೊಟ್ಟ ಮಾತು ಈಡೇರಿಸಿದ್ರೆ ಸರ್. 5 ಗ್ಯಾರಂಟಿ ಕೊಟ್ಟಿದ್ದಾರೆ. 5 ಗ್ಯಾರಂಟಿಯಲ್ಲಿ ಒಂದು ಬಸ್ ಫ್ರೀ ಕೊಟ್ಟಿದ್ದಾರೆ, ಮತ್ತು ಅಕ್ಕಿ ಫ್ರೀ ಇದೆ, ಮತ್ತು ಹೆಣ್ಮಕ್ಳಿಗೆ ಪ್ರತಿ ತಿಂಗಳ 2,000 ರೂಪಾಯಿ ಜಮಾ ಆಗ್ತದೆ, ಕರೆಂಟ್ ಫ್ರೀ ಇದೆ. ರಾಜ ವೆಂಕಟಪ್ಪ ನಾಯ್ಕರು ಏನಂದ್ರೆ ಸರ್, ಅದಕ್ಕೆ ಕೊಟ್ಟ ಮಾತು ಯಾವತ್ತೂ ತಪ್ಪಿದವರಲ್ಲ ಸರ್. ಅವ್ರು ಏನು ಅಂದಿರ್ತಾರೆ ಅದು ಹಾಗೆ ಮಾಡೇ ಮಾಡ್ತಾರೆ ಸರ್. ಅದು ಎಷ್ಟೇ ಕಷ್ಟ ಆದ್ರೂ ಸರಿ, ಏನೇ ಆದ್ರೂ ಸರಿ, ಕೊಟ್ಟ ಮಾತು ಎಂದೂ ತಪ್ಪಿಲ್ಲ ಸರ್. ಅದು ಆಗ್ತದೆ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಇಲ್ಲ ಆಗಲ್ಲಪ್ಪ ಹೋಗ್ಬಿಡಂತ ಹೇಳ್ತಾರೆ ಸರ್. ಆದ್ರೆ ಅವರು ಇವತ್ತಿಗೆ ಭೀ ಯಾವತ್ತೂ ಸುಳ್ಳು ಹೇಳಿಲ್ಲ. ಕೊಟ್ಟ ಮಾತು ತಪ್ಪಲ್ಲ ಸರ್. ಅವರು ಯಾವತ್ತೂ ಕೊಟ್ಟ ಮಾತಿಗೆ ತಪ್ಪಲ್ಲ ಸರ್. ಹಾಗೆ ಅವ್ರು 5 ಮಂದಿ ಮಕ್ಕಳಿದ್ದಾರೆ ಸರ್. ರಾಜ ವೇಣುಗೋಪಾಲ್ ನಾಯ್ಕರು, ರಾಜ ಸಂತೋಷ್ ನಾಯ್ಕರು, ರಾಜ ಕುಮಾರ್ ನಾಯ್ಕರು, ರಾಜ ವಿಜಯ್ ಕುಮಾರ್ ನಾಯ್ಕರು, ಸುಶಾಂತ್ ನಾಯ್ಕರು, ಇವರೆಲ್ಲ ಅವ್ರ ತಂದೆಯವರ ಮಾರ್ಗದರ್ಶನದಾಗೆ ಅವ್ರು ಏನು ಹಾಕಿ ಕೊಟ್ಟರು ಅದರಂಗೆ ಇವ್ರು ಕೆಲಸ ಮಾಡ್ತಿದ್ದಾರೆ ಸರ್. ಸಣ್ಣವರಾದ್ರೂ ಕೆಲಸ ಮಾಡ್ತಿದ್ದಾರೆ, ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಸರ್. ರಾಜ ವೆಂಕಟಪ್ಪ ನಾಯ್ಕರ ಬಗ್ಗೆ ಹೇಳ್ಬೇಕಂದ್ರೆ ಸರ್, ನಮ್ಗೆ ಎದೆ ಹೇಳಿದ್ರೆ ರಾಜ ವೆಂಕಟಪ್ಪ ನಾಯ್ಕ ಅನಿಸ್ತಾನೆ ಸರ್. ನಮ್ದು ಎದೆ ಹೇಳಿದ್ರೆ ವೆಂಕಟಪ್ಪ ನಾಯ್ಕ, ರಾಜ ವೆಂಕಟಪ್ಪ ನಾಯ್ಕ. ಅಂದ್ರೆ ನೀವು ಅಷ್ಟು ಅವರನ್ನು ಗೌರವಿಸ್ತೀರ? ಗೌರವಿಸ್ತೀವಿ ಸರ್. ಅವ್ರ ಬಗ್ಗೆ ಹೇಳಿದ್ರೆ ಒಂದು ದಿನ ಅಲ್ಲ ಸರ್, 1 ವರ್ಷ ಆದ್ರೆ ಟೈಮ್ ಸಿಗಲ್ಲ ಸರ್. ಅಷ್ಟು ಹೇಳ್ಬೋದು. ಭಾಳ ದುಃಖ ಇದೆ ಸರ್. ಆ ಕಳ್ಕೊಂಡಿದ್ದಕ್ಕೆ ಅವ್ರ ಮಕ್ಕಳು ಅವ್ರ 5 ಮಂದಿ ರೂಪದಲ್ಲಿ ವೆಂಕಟಪ್ಪ ನಾಯ್ಕರನ್ನ ಅವ್ರ 5 ಮಂದಿಯಲ್ಲಿ ನೋಡ್ತಾ ಇದೀವಿ ಸರ್. ಈಗ ಬಿಜೆಪಿ ಅಭ್ಯರ್ಥಿಯಾಗಿರುವಂಥ ರಾಜುಗೌಡರು ಒಂದು ಮಾತು ಹೇಳ್ತಾರೆ, ನನಗೆ ಮತ್ತೊಮ್ಮೆ ಸುವರ್ಣಾವಕಾಶ ಸಿಕ್ಕಿದೆ, ಸುರ್ಪುರ್ ಜನತೆಯನ್ನು ನಾನು ಆರಿಸಿ ಕಳಿಸಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಸುವರ್ಣಾವಕಾಶ ಅಂತಂದ್ರೆ ಅವ್ರು ಎಷ್ಟು ಕಿಲೋಮೀಟರ್ ರಾಜಕೀಯ ಮಾಡ್ತಾರೆ ನೋಡ್ರಿ ಸರ್. ಅದು ಇಲ್ಲಿ ತಾಲೂಕಿನಾಗ ಈ ಥರ ಕಷ್ಟ ಅದ. ರಾಜ ವೆಂಕಟಪ್ಪ ನಾಯ್ಕರು ತೀರ್ಕೊಂಡಾರ, ಅದರಿಂದ ತೀರ್ಕೊಂಡ್ರ ಸರ್. ಭಾಳ ದುಃಖದಲ್ಲಿದೆ ತಾಲೂಕು. ಆ ತಾಲೂಕಿನಾಗ ದುಃಖ ಭರಿಸುವ ಶಕ್ತಿನಿಲ್ಲ ಅಂಥದ್ರಲ್ಲಿ ಅವನ ಮಗನಿಗೆ ಟಿಕೆಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಆರಿಸಿ ತರಬೇಕಂತೇಳಿ ಪ್ರತಿಯೊಬ್ಬ ಕಡೆ ಪ್ರಜೆನೂ ಈಗ ರೆಡಿಯಾಗಿ ನಿಂತಿದ್ದಾರೆ. ಇವು ಸುವರ್ಣಾವಕಾಶ ಹೆಂಗೆ ಬರ್ತದೆ ಸರ್? ಸುವರ್ಣಾವಕಾಶ ಇದು ಸುಖದಲ್ಲ ಎಲೆಕ್ಷನ್ ಸರ್. ಬರ್ಬೇಕಂತ ಬಂದಿಲ್ಲ ಸರ್. ಅನಾವಶ್ಯಕವಾಗಿ ವೆಂಕಟನಾಯಕ ಸಾಹೇಬರು ತೀರಿಕೊಳ್ಳೋದಕ್ಕೆ ಈ ಚುನಾವಣೆ ಬಂದಿದೆ. ಜನರ ಮನಸ್ಸಿನಾಗ ಹಚ್ಚ ಹಸಿರಾಗಿ ಅವರು ರಾಜ ವೆಂಕಟಪ್ಪ ನಾಯ್ಕರದು ಅನುಕಂಪ, ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ, ಕಾಂಗ್ರೆಸ್ ಪಕ್ಷದಂಥ ಆಡಳಿತ ಇನ್ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸರ್. BJP ಅವರು ಬರೀ ಜಾತಿ ಮುಂದೆ ಜಗಳಾಡ್ತಾರೆ. ನೀವು ಬರೀ ಹಿಂದೂ ಮುಸ್ಲಿಂ ಬರೀ ಇವೆ ಸರ್. ತಮ್ಮ ಮುಸ್ಲಿಮರ ಬಗ್ಗೆ ಏನು ಹೇಳ್ತೀರಿ? ಮುಸ್ಲಿಮರು ಎಲ್ಲರೂ ಒಂದೇ ಸರ್. ಈ ನಮ್ಮ ಭಾರತ ದೇಶದಾಗ ಪ್ರತಿಯೊಬ್ಬರಿಗೂ ಎಲ್ರಿಗೂ ಒಂದೇ ಸಮಾನತೆ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರೂ ಸಮಾನತೆಯಾಗೇ ಇರ್ಬೇಕು ಸರ್. ಅದೊಂದು ನಮ್ಮ ಕಾಂಗ್ರೆಸ್ ಪಕ್ಷದಾಗ ಅದೊಂದು ಸಿದ್ಧಾಂತ ಇದೆ ಸರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಏನು ಕೊಟ್ಟಿದ್ದಾರೆ ಆ ಸಂವಿಧಾನದಲ್ಲೇ ಕೆಲಸ ಮಾಡ್ಬೇಕಂತ ಹೇಳ್ತಾರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.